ಮಂಗಳೂರು ಬನ್ಸು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಲ್ಲ ತುಂಬಾ ರುಚಿಯಾದಂಥ ಮಂಗಳೂರು ಬನ್ಸು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಈ ಮಂಗಳೂರು ಸೈಡ್ನಲ್ಲಿ ಇದು ತುಂಬಾ ಫೇಮಸ್ ಕೂಡ. ಯಾವ ಹೋಟೆಲ್ಗೆ ಹೋದ್ರೂ ಮಂಗಳೂರು ಬನ್ಸು ಸಿಗುತ್ತೆ. ಇದನ್ನು ನಾವು ಇವತ್ತು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮಂಗಳೂರು ಬನ್ಸ್ ಪೌಡರ್ ಅಂತ ಸಿಗುತ್ತೆ, ರೆಡಿ ಮಿಕ್ಸ್ ಪೌಡರು MTR ಅವ್ರದ್ದು. 200 ಗ್ರಾಮ್ ಪೌಡರ್ಗೆ 50 ರೂಪೀಸ್ ಆಗುತ್ತೆ. ಇದು ನೋಡಿ, ಇದು ಮೆಜರ್ಮೆಂಟ್ ಬಂದು ಒಂದು 6 ಬನ್ಸ್ ಮಾಡ್ಬೋದು 200 ಗ್ರಾಮು ಪೌಡರ್ನಲ್ಲಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ತೀವೋ ಅದೇ ಟೇಸ್ಟೇ ಇದೆ. ಈಗ ನೋಡಿ, ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆಲೆ ನೀರನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು. ನಾವು ಗುಲಾಬ್ ಜಾಮೂನ್ನ ಹೇಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ತೀವಿ ನೋಡಿ, ಆ ಥರ ಇದು ಜಾಸ್ತಿ ನೀರು ಹಿಡಿಸೋದಿಲ್ಲ. ನೋಡಿ, ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ನೋಡಿ, ಮೃದುವಾದ ಹಿಟ್ಟು ರೆಡಿ ಆಯಿತು ಬನ್ಸ್ದು. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಲ್ಲ ಆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಡಿ. ಹಾಕ್ಕೊಂಡು ಒಂದು ಅರ್ಧ ಗಂಟೆ ನಾನು ನೆನೆಸಿಡ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರಲಿ ಅಂತ ಈ ಥರ ಒಂದು ಅರ್ಧ ಗಂಟೆ ಎಣ್ಣೆ ಹಾಕಿಬಿಟ್ಟು ನೆನೆಸಿಡಬೇಕು. ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಸೈಡ್ನಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಅರ್ಧ ಗಂಟೆ ಆದ ನಂತರ ಈ ಥರ ಒಂದು ಚಪಾತಿ ಹಿಟ್ಟಿನ ಹದದಷ್ಟು ಉಂಡೆಗಳನ್ನ ಮಾಡಿಕೊಂಡು ಮೈದಾ ಹಿಟ್ಟು ಜೊತೆ ಈ ಥರ ಡಿಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು 3 ಬನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಇಷ್ಟು ಹಿಟ್ಟು ಮಿಕ್ಕಿದೆ, ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಹಿಟ್ಟು ಮಿಕ್ಕಿದರೆ ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ಮತ್ತೆ ಮಾರನೇ ದಿನ ಯೂಸ್ ಮಾಡ್ಕೊಳ್ಬೋದು. ಯೂಸ್ ಮಾಡುವಾಗ ಒಂದು ಅರ್ಧ ಗಂಟೆ ಆಚೆ ತೆಗೆದಿಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಉಬ್ಬತ್ತೆ ನೋಡಿ. ಮತ್ತು ಇದು ಪೂರಿ ಥರ ಲಟ್ಟಿಸ್ಕೊಳ್ಬೇಕು, ಸ್ವಲ್ಪ ದಪ್ಪಕ್ಕೆ ಇರಲಿ, ತೆಳುವು ಮಾಡ್ಕೊಳ್ಬಾರ್ದು. ಈಗ ಎಣ್ಣೆ ಕಾದಿದೆ, ಚೆನ್ನಾಗಿ ಎಣ್ಣೆ ಕಾದ ನಂತರ ಮೀಡಿಯಮ್ ಉರಿನಲ್ಲಿ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಹಾಕ್ಕೊಳ್ಳಿ. ಈಗ ನೋಡಿ, ನಾವು ಹೇಗೆ ಪುರಿನ ಫ್ರೈ ಮಾಡ್ಕೊಳ್ತೀವೋ ಅದೇ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಟೇಸ್ಟ್ ಮಾತ್ರ ನಾವು ಮನೆಯಲ್ಲಿ ಮಾಡಿರೋ ಥರನೇ ಇದೆ. ಸ್ವೀಟು ಮತ್ತು ಜೀರಿಗೆ ಎಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು. ನಮ್ಮ ಮನೇಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾಯಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕ್ಕಿಂಗ್ ವೀಡಿಯೋಸ್. ಇದು ನೋಡಿ, ಇವಾಗ 3 ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಖಾರವಾದ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ನೋಡಿ, ಚಟ್ನಿಗೆ ಒಂದಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಡ, ಬರೀ ಚಟ್ನಿ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ಬನ್ಸ್ ಜೊತೆ ಸ್ವಲ್ಪ ಖಾರದ ಚಟ್ನಿ ಜೊತೆ ಹಾಗೆಯೇ ಬಿಸಿ ಬಿಸಿ ಕಾಫಿ ಇದ್ದರೆ ತುಂಬ ಸೂಪರಾದಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ರೆಡಿ ಮಿಕ್ಸು. ಇದಕ್ಕೆ ನಾವು ತುಂಬ ಹೊತ್ತು ನೆನೆಸಬೇಕು ಮಾಡಬೇಕು ಏನೂ ಇಲ್ಲ. ಸೊ ಈ ರೆಡಿ ಮಿಕ್ಸ್ ಬಂದಿರೋದು ನನಗಂತೂ ತುಂಬ ಖುಷಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಬನ್ಸು ಜೊತೆ ಚಟ್ನಿ, ಕಾಫಿ, ಸೂಪರ್ ಕಾಂಬಿನೇಷನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಥ್ಯಾಂಕ್ ಯು.